ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ನಟರಾಜ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಸು ಕರು ಹಾಕಿದಾಗ ಕರುವಿನ ಆರೈಕೆ ಹೇಗೆ ಮಾಡಬೇಕು, ಜೊತೆಗೆ ಕರುಗೆ ಎಷ್ಟು ಲೀಟ್ರು ಹಾಲು ಕೊಡಬೇಕು, ಎಷ್ಟು ದಿವಸ ಕೊಡಬೇಕು, ಎಷ್ಟು ಟೈಮ್ ಕೊಡಬೇಕು, ಜೊತೆಗೆ ಕರುಗೆ ಡಿವಾರ್ಮಿಂಗ್ ಅಂದ್ರೆ ಆ ಕರು ಬೆಳವಣಿಗೆಗೆ ನಾವು ಏನ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಕರುಗೆ ಎಷ್ಟು ಹಾಲು ಕೊಡಬೇಕು ಅಂತ ಅಂದ್ರೆ, ನೀವು ಕರು ಹುಟ್ಟಿದಾಗ ಅದು ಎಷ್ಟು ಕೆಜಿ ಇರುತ್ತೆ ಅಂದ್ರೆ, ಉದಾಹರಣೆಗೆ ಒಂದು 30 ಕೆಜಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಆ 30 ಕೆಜಿ ಇರುವಂತಹ ಕರುಗೆ ನಾವು ಪ್ರತಿ ದಿವಸ 3 ಲೀಟರ್ನ ಹಾಲು ಕೊಡ್ಬೇಕಾಗುತ್ತೆ. ಅಂದ್ರೆ ಕರು ಎಷ್ಟು ಕೆಜಿ ಇರುತ್ತೆ ಅದ್ರ 10% ಹಾಲನ್ನ ನಾವು ಕರುಗೆ ಕೊಡಬೇಕು. ಇನ್ನ ಎಷ್ಟು ಟೈಮ್ ಕೊಡಬೇಕು ಅಂತ ಬಂದ್ರೆ, ನಾವು 3 ಟೈಮು ಕೊಡ್ಬೋದು, ಇಲ್ಲ 2 ಟೈಮು ಕೊಡ್ಬೋದು. ಬೆಳಗ್ಗೆ ಸಂಜೆ ಕೊಟ್ರೆ ಬೆಟರು ಅಂತ ನನ್ಗನ್ನಿಸ್ತದೆ. 3 ಟೈಮ್ ಕೊಟ್ರೆ ತಂಗ್ಳು ಹಾಲು ಕುಡಿಸ್ಬೇಕಾಗುತ್ತೆ ಅದಕ್ಕೆ. ಅದರಿಂದ ನೀವು ಬೆಳಗ್ಗೆ ಮತ್ತೆ ಸಂಜೆ, ಬೆಳಗ್ಗೆ 1.5 ಲೀಟರ್, ಸಂಜೆ 1.5 ಲೀಟರ್ನ ನೀವು ಕೊಡ್ಬೋದು. ಇನ್ನ ಅದಾದ್ಮೇಲೆ ಕರುಗೆ ಎಷ್ಟು ತಿಂಗಳು ಕೊಡ್ಬೋದು ಹಾಲನ್ನ? ಕಮ್ಮಿ ಅಂದ್ರೆ 3 ತಿಂಗಳು ಕೊಡ್ಲೇಬೇಕು. ನೀವು 6 ತಿಂಗಳು ಗಂಟ ಕೊಟ್ರೆ ತುಂಬಾ ಒಳ್ಳೇದು. ಕರು ಡೆವಲಪ್ಮೆಂಟ್ ಆಗಿ ತುಂಬಾ ಅನುಕೂಲ ಆಗುತ್ತೆ. ಇನ್ನ ಸ್ನೇಹಿತರೆ, ನೆಕ್ಸ್ಟ್ ಕರುನ ಡೆವಲಪ್ಮೆಂಟ್ ಮಾಡೋದು ಹೆಂಗೆ ಅಂತ ಅಂದ್ರೆ, ನೀವು ಕರು ಹುಟ್ಟಿ 25 ದಿವಸಕ್ಕೆ ಡಿವಾರ್ಮಿಂಗ್ ಮಾತ್ರೆನ ನೀವು ಹಾಕ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಸಿರಪ್ನ ಹಾಕ್ಬೇಕಾಗುತ್ತೆ. ಅದೇ ತರ ಪ್ರತಿ ತಿಂಗಳು ಕೂಡ ಮಿಸ್ ಮಾಡ್ದೇನೆ ಡಿವಾರ್ಮಿಂಗ್ ಮಾಡಲೇಬೇಕಾಗುತ್ತೆ. ಒಂದು ವರ್ಷ ಗಂಟಲಾದ್ರೂ ನೀವು ಆ ಕರುನ ಡಿವಾರ್ಮಿಂಗ್ ಮಾಡಿದ್ರೆ ಕರು ಬೆಳವಣಿಗೆ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ. ಮತ್ತೆ ನಿಮ್ಗೆ ಕರುನಲ್ಲಿ ಆದಾಯನೂ ಕೂಡ. ನಿಮಗೆ ಏನಾದ್ರೂ ಹಸು ಬಗ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಅಥವಾ ಈ ಒಂದು ನಾನೇನ್ ಪದ್ಧತಿ ಹೇಳ್ತಾ ಇದ್ದೀನಿ ಆ ಪದ್ಧತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.